ಬ್ರ್ಯಾಂಡ್ ಅಂಬಾಸಿಡರ್ಗಳು ಇರ್ತಾರೆ. ಕೆಲವೊಬ್ರು ವ್ಯಕ್ತಿಗಳು ಅಂದರೆ ಆಕ್ಟರ್ಸ್ಗಳಾಗಿರ್ಬೋದು, ಯಾರೋ ಬೇರೆ ಸಂಬಂಧಪಟ್ಟ ಸುಮಾರು ಜನ ಇರ್ತಾರೆ, ಹೀರೋಯಿನ್ಸ್ಗಳಾಗಿರ್ಬೋದು. ಅವ್ರಿಗೇನು ಬರುತ್ತೆ, ದುಡ್ಡು ಬರುತ್ತೆ, ಅವ್ರೇನು ತಿನ್ನಲ್ಲ ಅದನ್ನು. ನನ್ನ ಬಾಡಿ ನೋಡಿ ಹೀಗಿದೆ, ನಾನು ಹಿಂಗಾಗ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಒಬ್ಬರು ಪ್ರಚಾರ ಮಾಡ್ತಾ ಇರೋದು ಅಥವಾ ಮಾರ್ಕೆಟ್ ಮಾಡ್ತಿತ್ತು. ಅಂದರೆ ಇನ್ನೊಂದು ಕಡೆ ಇದ್ದಿದ್ದು, ನಾವು ವೈದ್ಯಕೀಯ ಜಗತ್ತಿನಲ್ಲೂ ಅಷ್ಟೇ ಬೇಡದೇ ಇರುವ ಮಾತ್ರೆಗಳನ್ನು ಕೊಡ್ತಾ ಇರೋದು ಎಲ್ಲೋ ಒಂದು ಕಡೆ. ಇದೆಲ್ಲದು ನೈತಿಕತೆಯ ವಿಷಯ. ಬಹಳಷ್ಟು ಜನ ಏನು ಮಾಡ್ತಾರೆ, ಈ ಫಾರ್ಮಸಿ ಅಂಗಡಿಗೆ ಹೊಟ್ಟೋಗ್ಬಿಡ್ತಾರೆ. ಫಾರ್ಮಸಿ ಅಂಗಡಿಯಲ್ಲಿ ಡೈರೆಕ್ಟಾಗಿ ಅಲ್ಲಿ ಫಾರ್ಮಸಿಸ್ಟ್ ಹತ್ರ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಅಲ್ಲೆಲ್ಲ ಹೋಗೋದು ಬೇಡಪ್ಪ, ಹೆಂಗಿದ್ರು ಇದೇ ಮಾತ್ರೆ ಕೊಡ್ತಾರೆ, ನಾನೇ ಈ ಮಾತ್ರೆ ಕೊಡ್ತಿದ್ದೀನಿ. ಮೆಡಿಕಲ್ ಸ್ಟೋರ್ ಅವರು, ನಾನು ಈಗ ತಲೆನೋವಂತನೋ ಅಥವಾ ಏನೋ ಒಂದು XYZ ಏನೋ ಒಂದು ನನಗೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಹೋಗ್ತೀನಿ. ಅವಾಗ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅವ್ರು ಕೊಡಲಿಕ್ಕೆ ರೈಟ್ಸ್ ಇದೆಯಾ ಮೆಡಿಕಲ್ ಸ್ಟೋರ್ ಅವ್ರಿಗೆ? ಔಷಧಿಗಳನ್ನು ಅವರು ಪ್ರಿಸ್ಕ್ರಿಪ್ಷನ್ ಇಲ್ದಲೇ ಕೊಡೋದಕ್ಕಾಗೋದಿಲ್ಲ, ಕೊಡಬಾರ್ದು. ಇವಾಗ ನೀವು ಅಂಗಡಿಗೆ ಹೋಗ್ಬಿಟ್ಟು ಇವಾಗ ನನಗೆ ಬೇಳೆ ಬೇಕು ಅಥವಾ ಶೇಂಗಾ ಬೀಜ ಬೇಕು ಅಂದಾಗ ಅವರು ಬೇರೆದು ಯಾವುದಾದ್ರು ಕಲ್ಲು ಕೊಟ್ಟರು ಅಂತಂದ್ರೆ ನೀವು ಬಿಡ್ತೀರಾ? ಇಲ್ಲ ತಾನೇ. ನೀವು ಯಾವುದೋ ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಅದು ನನಗೆ ವರ್ಕ್ ಆಗಲ್ಲ. ನಾನೇನು ಮಾಡ್ತೀನಿ, ನಾನು ಮತ್ತೆ ನಿಮ್ಮ ಹತ್ರ ಬರಲ್ಲ, ನಾನು ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತೀನಿ. ಆ ಡಾಕ್ಟ್ರ್ ಹೇಳ್ತೀನಿ, ಯಾರಪ್ಪ ಕೊಟ್ಟಿದ್ದನ್ನ, ಈ ಸರಿಯಿಲ್ಲ ಕಣೆಯ. ಎಲ್ಲ ಮಾತ್ರೆಗಳೂ ಎಲ್ಲ ವ್ಯಕ್ತಿಗಳಿಗೂ ಒಂದೇ ಥರ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲ. ಹೃದಯದ ರಕ್ತನಾಳ ಹೆಪ್ಪುಗಟ್ಟೋದಾಗ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ರೋಗಿ ಮತ್ತು ವೈದ್ಯರ ಸಂಬಂಧ ಏನಿದೆಯಲ್ಲ, ಇದು ನಂಬಿಕೆ ಮೇಲೆ ಅಷ್ಟೇ, ಮಾತ್ರೆಗಳ ಮೇಲೆಲ್ಲ. ಯಾವಾಗ ಇನ್ನೊಂದು ಕಡೆ ನೀವು ಹೋದಾಗ ಅವಾಗೇನಾಗುತ್ತೆ, ಆ ವೈದ್ಯರಿದ್ದು ಕಂಪ್ಲೀಟಾಗಿ ಹಿಸ್ಟ್ರಿ ತಗೊಳ್ಳಿಲ್ಲ, ಮೇಲ್ನೋಟಕ್ಕಷ್ಟೇ ಅದನ್ನು ತಿದ್ದಿದ್ರು ಅಂತಂದರೆ ಅವಾಗ ನಿಮಗೆ ಹಾನಿ ಆಗುತ್ತೆ ಹೊರತು ನಿಮಗೆ ಲಾಭ ಆಗೋದಿಲ್ಲ. ದಿಸ್ ಪಾಡ್ಕಾಸ್ಟ್ ಪ್ರೆಸೆಂಟೆಡ್ ಬೈ ಸ್ಟುಡಿಯೋ 28 ಆ್ಯಂಡ್ ಮಾನ್ಸಿ ಶಿವಕುಮಾರ್. ಸೊ ಅಲ್ಲಿ ಜಿಮ್ಮಲ್ಲಿ ಯಾವುದೋ ಒಂದು ಡಬ್ಬ ಕೊಡ್ತಾರೆ ದೊಡ್ಡದು, ಹೌದು, ಏನೋ ಪ್ರೋಟೀನ್ ಪೌಡ್ರೋ ಏನೋ ಸಮಥಿಂಗ್ ಹೇಳ್ತಾರೆ. ಹೌದು. ಆ ಪ್ರೋಟೀನ್ ಪೌಡ್ರಲ್ಲಿ ಏನಿರುತ್ತೆ ಫಸ್ಟ್ ಥಿಂಗು, ನೆಕ್ಸ್ಟ್ ಅದರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಕೆಟ್ಟದ್ದು. ಇವಾಗ ಫಸ್ಟ್ ಆಫ್ ಆಲ್ ನನ್ನ ಭಾಳ ನೆಚ್ಚಿನ ಹೈಲೈಟ್ ಏನು ಅಂತಂದರೆ ಕಲಬೆರಕೆ. ಎಲ್ಲಾದ್ರಲ್ಲೂ ಇವಾಗ ಅದು ಪ್ರೋಟೀನಲ್ಲಿ ಒಂದು ಪ್ರೋಟೀನ್ ಪೌಡ್ರ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದೇ ಪ್ರೋಟೀನ್ ಇದೆಯೋ ಬೇರೆದೇನಾದರೂ ಇದೆಯೋ ಅಂತಬಿಟ್ಟು ಗೊತ್ತಾಗೋದು ಬಹಳ ಕಷ್ಟ, ರೈಟ್? ಸೊ ಇವಾಗ ಅದು ಪ್ಯಾಕೇಜನ್ನೇ ನೋಡಿಕೊಂಡು ನಾನು ನಂಬ್ಕೊಂಡು ಮಾತಾಡೋದಕ್ಕಿಂತ ಇವಾಗ ಯಾವುದೇ ಒಂದು ಸಪ್ಲಿಮೆಂಟ್ಸ್ ಒಬ್ಬರು ತೊಗೋತಾ ಇದ್ದಾರೆ ಅಂತಂದರೆ ಆ ಜಿಮ್ಗಳಲ್ಲಿ ಆಗ್ತಾಯಿದೆ, ಆ ಜಿಮ್ಮಲ್ಲಿ ಇದನ್ನು ತೊಗೋತಾ ಇದ್ದಾರೆ. ಇತ್ತೀಚೆಗೆ ಅಲ್ಲಿ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಿದೆ ಅಂತಂದರೆ ಅಂಟಿಲ್ ಪ್ರೂವನ್ ಅದರ್ವೈಸ್ ಅದು ಏನೇ ತೊಗೋತಾ ಇತ್ತು ಅಂತರೂ ಅವೆಲ್ಲ ಬಹುಶಃ ನಿಮ್ಮ ಆರೋಗ್ಯಕ್ಕೆ ಮಾರಕ ಅಂತೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡಲೇಬೇಕು. ಬಿಕಾಸ್ ಇಲ್ಲಿ ಅಟ್ಲೀಸ್ಟ್ ಇವಾಗ ಹಾಲಿ ಪರಿಸ್ಥಿತಿನಲ್ಲಿದ್ದು ಅದನ್ನು ಹೆಚ್ಚಿನದಾಗಿ ಸಂಶೋಧನೆ ಮಾಡೋರು ಯಾರೂ ಇಲ್ಲ, ತನಿಖೆ ಮಾಡೋದು ಯಾರೂ ಇಲ್ಲ. ನಾವು ಮೇಲ್ನೋಟಕ್ಕಷ್ಟೇ ಅದನ್ನು ಗಮನಕ್ಕೆ ತೊಗೊಂಡು ಇದರಿಂದ ಇದಾಗಿದೆ ಅಂತೇಳ್ಬಿಟ್ಟು ಹೇಳ್ತೀವಿ ಹೊರತು ಅದನ್ನು ಎವಿಡೆನ್ಸ್ ಬೇಸ್ಡ್ ಅಥವಾ ಸೈಂಟಿಫಿಕ್ ಆಗಿ ಅದನ್ನು ಪ್ರೂವ್ ಅಥವಾ ಡಿಸ್ಪ್ರೂವ್ ಮಾಡೋದಕ್ಕೆ ಯಾವುದೇ ಒಂದು ಮೆಥಡಾಲಜಿ ಇಲ್ಲ ಇಲ್ಲಿ. ಇನ್ನೊಂದು, ಇದೇ ಪ್ರೋಟೀನ್ ಪೌಡ್ರ್ ಬಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳು ಇರ್ತಾರೆ. ಕೆಲವೊಬ್ರು ವ್ಯಕ್ತಿಗಳು ಅಂದರೆ ಆಕ್ಟರ್ಸ್ಗಳಾಗಿರ್ಬೋದು, ಯಾರೋ ಬೇರೆ ಸಂಬಂಧಪಟ್ಟ ಸುಮಾರು ಜನ ಇರ್ತಾರೆ, ಹೀರೋಯಿನ್ಸ್ಗಳಾಗಿರ್ಬೋದು. ಅವ್ರಿಗೇನು ಬರುತ್ತೆ, ದುಡ್ಡು ಬರುತ್ತೆ, ಅವ್ರೇನು ತಿನ್ನಲ್ಲ ಅದನ್ನು. ನನ್ನ ಬಾಡಿ ನೋಡಿ ಹೀಗಿದೆ, ನಾನು ಹಿಂಗಾಗ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಅವ್ರು ನಿಜವಾಗ್ಲೂ ಒಂದಿನೂ ಅದನ್ನು ಸೇವಿಸಿರಲಿಲ್ಲ, ತೊಗೊಳ್ಳೋದೇ ಇಲ್ಲ ಅವರು. ಸೊ ಇದು ಎಷ್ಟು ಅಂದರೆ, ನನ್ನ ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೋಸ್ಕರ ಯಾರಿಗೋ ಒಬ್ಬಂಗೆ ದುಡ್ಡು ಕೊಟ್ಬಿಟ್ಟು ಒಬ್ಬ ಪಬ್ಲಿಕ್ ಫಿಗರ್ಗೆ ಹೇಳ್ಸೋದು ಎಷ್ಟು ಕರೆಕ್ಟು? ಇದು ಬಂದ್ಬಿಟ್ಟು ನಮ್ಮ ಪ್ರಕಾರ ಮೆಡಿಕಲ್ ಮಾಫಿಯಾನಾ? ಅದು ನೈತಿಕತೆ ವಿಷಯ ಬಂದ್ಬಿಡುತ್ತೆ. ಬರೀ ಇಲ್ಲಿ ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲ, ಇವಾಗ ಡಾಕ್ಟರ್ಸಲ್ಲೂ ಅಷ್ಟೇ. ಇವಾಗ ಮೊನ್ನೆ ಒಂದು ಕೆಲಸಕ್ಕೆ ಅಂತಬಿಟ್ಟು ಹಾಸನಿಗೆ ಹೋಗಿದ್ದೆ 3 ದಿವಸದ ಕೆಳಗಡೆ. ಅಲ್ಲಿದ್ದು ಭಾಳಷ್ಟು ಜನ ಇದೇನು ಹೃದಯಘಾತದ ಸಂಬಂಧ ಏನು ಆತಂಕ ಇತ್ತಲ್ಲ, ಅವ್ರಿಗೆ ಬಹಳಷ್ಟು ಜನ ಬಂದುಬಿಟ್ಟು ಅವ್ರ ಪ್ರಿಸ್ಕ್ರಿಪ್ಷನ್ ತೋರಿಸಿದ್ರು. ಡಾಕ್ಟ್ರೇ, ನಾವು ಹಿಂಗೆ ಎದೆನೋವು ಏನೋ ಒಂಥರ ಗಾಬರಿ ಆಗಿತ್ತು, ನಾವು ಹೋಗಿದ್ವಿ, ಡಾಕ್ಟ್ರುಗಳು ಪ್ರಿಸ್ಕ್ರಿಪ್ಷನ್ ಕೊಟ್ಟರು, ಟೆಸ್ಟ್ ಮಾಡಿಬಿಟ್ಟು ಪ್ರಿಸ್ಕ್ರಿಪ್ಷನ್ ಕೊಟ್ಟರು. ಅದು ಯಾವುದು ಪ್ರಿಸ್ಕ್ರಿಪ್ಷನ್ ಅವ್ರಿಗೆ ಬೇಕಾಗಿರಲಿಲ್ಲ, ಆಯಿತಾ? ಒಂದು ಕಡೆ ಇದ್ದಿದ್ದು ನಾವು ಈ ಸಪ್ಲಿಮೆಂಟ್ಸ್ ಒಬ್ಬರು ಪ್ರಚಾರ ಮಾಡ್ತಾ ಇರೋದು ಅಥವಾ ಮಾರ್ಕೆಟ್ ಮಾಡ್ತಿತ್ತು. ಅಂದರೆ ಇನ್ನೊಂದು ಕಡೆ ಇದ್ದಿದ್ದು, ನಾವು ವೈದ್ಯಕೀಯ ಜಗತ್ತಿನಲ್ಲೂ ಅಷ್ಟೇ ಬೇಡದೇ ಇರುವ ಮಾತ್ರೆಗಳನ್ನು ಕೊಡ್ತಾ ಇರೋದು ಎಲ್ಲೋ ಒಂದು ಕಡೆ. ಇದೆಲ್ಲದು ನೈತಿಕತೆ ವಿಷಯ ಬಂದಾಗಿದ್ದು ಬರೀ ಒಂದೇ ವಿಷಯ ಸರಿ, ಇನ್ನೊಬ್ರು ಮಾಡ್ತಿರೋದು ತಪ್ಪು ಅಂತ ಬಿಟ್ಟು ಹೇಳೋದು ಕಷ್ಟ ಆಗುತ್ತೆ. ನಮಗೆ ನಮ್ಮ ಈಗಿನ ಕಾಲದಲ್ಲಿ, ಇವಾಗ ನಾನು ಹಳೆ ಕಾಲದ ಡಾಕ್ಟ್ರ್ ಏನಲ್ಲ, ನಾನು ಇವಾಗ ಮಧ್ಯಮ ಕಾಲದ ಡಾಕ್ಟ್ರ್ ಅಂತ ಬಿಟ್ಟು ಹೇಳ್ಕೊತೀನಿ. ಇವಾಗ ನಮ್ಮ ತಂದೆಯವರ ಕಾಲದಲ್ಲೂ ವೈದ್ಯರು ಬಹಳಷ್ಟು ಜನರಿದ್ದರು, ನಾವಿದ್ದು ಇವಾಗ ಮಧ್ಯಮ ಕಾಲದ ವೈದ್ಯರು. ಸೊ ನಮ್ಮ ಒಂದು ಎಥಿಕ್ಸ್ ಏನಿತ್ತು ಅಂತಂದರೆ, ಈ ವಿಜ್ಞಾನನ ಅರಿತುಕೊಂಡು ಜನರಿಗೆ, ರೋಗಿಗಳಿಗೆ ನನ್ನ
ಅರಿತ ಮಟ್ಟದಲ್ಲಿ, ತಿಳಿದ ಮಟ್ಟದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತ ನಮಗೆ ಪಾಠ ಹೇಳ್ಕೊಟ್ಟಿದ್ದು ಅಥವಾ ನಮಗೆ ನಾವು ತಿಳ್ಕೊಂಡಿದ್ದು. ಸಹಾಯ ಅಂತಂದರೆ ಮೆಡಿಸಿನ್ ಆರ್ ನೋ ಮೆಡಿಸಿನ್, ಈದರ್ ವೇ. ಇವಾಗ ನಾನು ಮೆಡಿಸಿನ್ ಕೊಡಲೇಬೇಕು ಅಂತ ಬಿಟ್ಟು ಏನಿಲ್ಲ, ಎಲ್ಲದಕ್ಕೂ ನಾನು ಮೆಡಿಸಿನ್ ಕೊಡಬೇಕಲ್ಲ. ಅವರಿಗೆ ಸರಿಯಾದ ಮಾರ್ಗ, ಸರಿಯಾದ ದಾರಿ ತೋರಿಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವೇ. ಇಲ್ಲಿ ವ್ಯಾಪಾರ ಅಲ್ಲ. ಬಟ್ ಇವಾಗ ಏನಾಗಿದೆ, ಅದು ಈಕ್ವೇಷನ್ ಸ್ವಲ್ಪ ಉಲ್ಟಾ ಆಗಿದೆ. ಹೌದು, ನಾನು ಸಹಾಯ ಮಾಡ್ತಾ ಇದ್ದೀನಿ, ಆದರೆ ನನ್ನ ಕನೆಕ್ಷನ್ ಇದ್ದಿದ್ದು ಆಸ್ಪತ್ರೆಗಿದೆಯೋ ಅಥವಾ ಒಂದು ಸಂಸ್ಥೆಗಿದೆಯೋ ಅಲ್ಲಿಂದ ನನಗೆ ಏನು ಲಾಭ ಬರುತ್ತಲ್ಲ ಅದನ್ನು ಗಮನದಲ್ಲಿಟ್ಟುಕೊಂಡು ನಾನು ನಿಮಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಅದು ಸಿ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ನೀವು ಯಾವ ಕಡೆ ಮುಖ ತಿರುಗಿಸ್ಬಿಟ್ಟು ಸಹಾಯ ಮಾಡ್ತಿದ್ದೀರಾ ಅನ್ನೋದು. ಸೊ ನೈತಿಕತೆ ಅಂತ ವಿಷಯ ಬಂದಾಗಿದ್ದು ಇದು ಸ್ವಲ್ಪ ಜಿಡ್ಡಿನ ವಿಷಯ. ಇದನ್ನು ಯಾವ ರೀತಿ ಕ್ಲಿಯರ್ ಆಗಿ ಹೇಳಬೇಕು ಅನ್ನೋದು ಅಲ್ಲ. ನೀವು ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ತಾವೊಬ್ಬರು ಡಾಕ್ಟ್ರಾಗಿ ಅಮೇರಿಕಾದಲ್ಲೆಲ್ಲ ಇದ್ಕೊಂಡು ಒಂದು ನಿಜಾಂಶ ಹೇಳಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ. ಏನಕ್ಕೆ ಅಂದರೆ ಇನ್ನು ಮುಂದಕ್ಕಾದರೂ ಸ್ವಲ್ಪ ನಮ್ಮ ಜನಗಳು ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ. ಇಲ್ಲಿ ಅದು ಒಳ್ಳೆ ಪ್ರಶ್ನೆ. ಏನು ಕೇಳ್ತೀನಿ ಅದು, ಇವಾಗ ಅದೇ ವೈದ್ಯರ ಮನೆಯಲ್ಲಿದ್ದು ತೊಂದರೆ ಆದಾಗ ಅವ್ರೂ ಪರದಾಡೋದೇ ಸಾಮಾನ್ಯ ಜನರ ಥರ. ಕರೆಕ್ಟ್. ಇವಾಗ ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ವಿ ಅಂತಂದರೆ, ಇವಾಗ ಸರಿ ಇವಾಗ ಚೆಸ್ಟ್ ಪೈನಿಂದ ಹೋಯಿತು ಅಂತಂದರೆ ನಿಮಗೆ ಏನಿಲ್ಲ ಅಂತಂದ್ರೂ 2,000ದಿಂದ 5,000 ಕೊಡದಲ್ಲೇ ನಿಮ್ಮ ಯಾವ ರೀತಿಯ ಚಿಕಿತ್ಸೆ ಆಗಲಿ ಅಥವಾ ಇನ್ವೆಸ್ಟಿಗೇಷನ್ಸ್ಗಳು ಆಗೋದಿಲ್ಲ. ಯಾರಿಗೂ 5,000 ಕೊಡೋದು ಅಷ್ಟಕ್ಕೊಂದು ಸುಲಭ. ಅವಾಗ ಏನಾಗುತ್ತೆ, ಬಹಳಷ್ಟು ಜನ ಏನು ಮಾಡ್ತಾರೆ, ಈ ಫಾರ್ಮಸಿ ಅಂಗಡಿಗೆ ಹೊಟ್ಟೋಗ್ಬಿಡ್ತಾರೆ. ಫಾರ್ಮಸಿ ಅಂಗಡಿಯಲ್ಲಿ ಡೈರೆಕ್ಟಾಗಿ ಅಲ್ಲಿ ಫಾರ್ಮಸಿಸ್ಟ್ ಹತ್ರ ಹೋಗ್ತಾರೆ. ಅವ್ರೇನು ಮಾಡ್ತಾರೆ, ಅಲ್ಲೆಲ್ಲ ಹೋಗೋದು ಬೇಡಪ್ಪ, ಹೆಂಗಿದ್ರು ಇದೇ ಮಾತ್ರೆ ಕೊಡ್ತಾರೆ, ನಾನೇ ಈ ಮಾತ್ರೆ ಕೊಡ್ತಿದ್ದೀನಿ. ಸೊ ಅವಾಗ ಅವರಿಗೆ ಪ್ರಾಪರ್ ಇವ್ಯಾಲ್ಯೂಯೇಷನ್ ಆಗಲಿಲ್ಲ. ಮೇಲ್ನೋಟಕ್ಕೆ ಅವರಿಗೆ ತಕ್ಷಣಕ್ಕೆ ಅನುಕೂಲ ಆಗುವಂಥ ಯಾವುದೋ ಒಂದು ಮಾತ್ರೆ ಕೊಡ್ತಾರೆ. ಆ ಮಾತ್ರೆಯಿಂದ ತಕ್ಷಣಕ್ಕೆ ಅನುಕೂಲ. ಇವಾಗ ಒಂದು ಬ್ಯಾಂಡೇಡ್ ಹಾಕಿದಂಗೆ, ಗಾಯ ಇದೆ ಅಂತಂದರೆ ಮೇಲ್ಗಡೆ ಬ್ಯಾಂಡೇಡ್ ಹಾಕಿಬಿಟ್ರು ಅಂತಂದರೆ ಗಾಯ ಮಾಸಿ ಆಯ್ತಾರೆ. ಆದರೆ ಒಳಗಡೆ ಗಾಯ ಇದ್ದಿದ್ದು ಇನ್ನೂ ಎಷ್ಟು ವರ್ಸ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗೋದು ಯಾವಾಗ, ಕಾಲಕ್ರಮೇಣ. ಮೆಡಿಕಲ್ ಸ್ಟೋರ್ ಅವರು, ನಾನು ಈಗ ತಲೆನೋವಂತನೋ ಅಥವಾ ಏನೋ ಒಂದು XYZ ಏನೋ ಒಂದು ನನಗೆ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಹೋಗ್ತೀನಿ. ಅವಾಗ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅವ್ರು ಕೊಡಲಿಕ್ಕೆ ರೈಟ್ಸ್ ಇದೆಯಾ ಮೆಡಿಕಲ್ ಸ್ಟೋರ್ ಅವ್ರಿಗೆ? ಇವಾಗ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಅಂತ ಬಿಟ್ಟು ಹೇಳ್ತಾರೆ, ಕೆಲವು ಪ್ರಿಸ್ಕ್ರಿಪ್ಷನ್ ರಿಲೇಟೆಡ್ ಮೆಡಿಸಿನ್ ಅಂತ ಬಿಟ್ಟು ಹೇಳ್ತಾರೆ. ಬಹಳಷ್ಟು ಔಷಧಿಗಳನ್ನು ಅವರು ಪ್ರಿಸ್ಕ್ರಿಪ್ಷನ್ ಇಲ್ದಲೇ ಕೊಡೋದಕ್ಕಾಗೋದಿಲ್ಲ, ಕೊಡಬಾರ್ದು. ಬಟ್ ಅದು ಕಟ್ಟುನಿಟ್ಟಾಗಿ ನಡೀತಾ ಇದೆಯಾ? ಇಲ್ಲ, ರೈಟ್. ಆಮೇಲೆ ಎರಡನೇದು ಏನಾಗುತ್ತೆ ಅಂತಂದರೆ, ಇನ್ನೊಂದು ಅಡಚಣೆ, ಸಾಮಾನ್ಯ ಜನರಿಗೆ ಅಡಚಣೆ ಏನಾಗುತ್ತೆ ಅಂದರೆ, ಇವಾಗ ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು ಅಂತಂದರೆ, ಇವಾಗ ಆ ರೋಗಿ ಇದ್ದಿದ್ದು, ಆ ವ್ಯಕ್ತಿ ಇದ್ದಿದ್ದು ವೈದ್ಯರಿರೋ ಜಾಗಕ್ಕೆ ಹೋಗಬೇಕು, ಅಲ್ಲಿ ಹೋಗ್ಬಿಟ್ಟು ಅದು ಬರೆಸ್ಕೊಂಡ್ಬಿಟ್ಟು ಮತ್ತೆ ಬಂದು ಔಷಧಿ ತೊಗೋಬೇಕು ಅಂತಂದರೆ, ಇವಾಗ ನೀವು ದ ಲಾಜಿಸ್ಟಿಕ್ಸ್ ಯೋಚನೆ ಮಾಡಿದ್ರಿ ಅಂತಂದರೆ, ಪ್ಲಸ್ ಫೀಸ್ ಯೋಚನೆ ಮಾಡಿದ್ರಿ ಅಂತಂದ್ರೂ ಕಷ್ಟ. ಆ ಪರಿಸ್ಥಿತಿನಲ್ಲಿ ಇವಾಗ ಟೆಲಿಮೆಡಿಸಿನ್ ಏನಾದರೂ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವ, ಅದನ್ನೇನಾದರೂ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಹಾದಿ ಹುಡುಕ್ತಾ ಇದ್ದೀವ, ಅದೂ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇದನ್ನು ನಾನು ವೈದ್ಯನಾಗಿ ನೋಡೋದಷ್ಟೇ ಅಲ್ಲ, ಇವಾಗ ನಾನು ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡಿ, ಇವಾಗ ನನಗೇ ತೊಂದರೆ ಆಯಿತು ಅಂತಂದರೆ ಅನುಕೂಲಗಳೇನಿದ್ದಾವೆ ಅನಾನುಕೂಲಗಳೇನಿದ್ದಾವೆ ಅಂತ ನಾನು ಯೋಚನೆ ಮಾಡಿದಾಗ, ಅನಾನುಕೂಲಗಳು ಹೆಚ್ಚಿದ್ದಾವೆ ಹೊರತು ಅನುಕೂಲಗಳು ಕಮ್ಮಿ, ತೀರಾ ಕಡಿಮೆ ಇದ್ದಾವೆ. ಬಟ್ ಇನ್ನೊಂದು ರೀತಿಯಲ್ಲಿ ನಾನು ಯೋಚನೆ ಮಾಡಿದಾಗ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದ್ರೆ ಮತ್ತೆ ಸಾಮಾನ್ಯ ಜನರೇ. ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ಇದನ್ನು ಒಪ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ, ನಾನು ಡಾಕ್ಟರ್ದೊಬ್ಬರದೇ ಫಾಲ್ಟ್ ಇದೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಡಾಕ್ಟರ್ದು ಎಷ್ಟು ನೆಗ್ಲಿಜೆನ್ಸಿ ಇದೆಯೋ, ನೆಗ್ಲಿಜೆನ್ಸಿ ಅನ್ನೋದಕ್ಕಿಂತ ಅವ್ರದ್ದು ಫಾಲ್ಟ್, ಕೆಲವೊಂದು ಫಾಲ್ಟ್ ಇದೆಯೋ ಅದಕ್ಕಿಂತ ಡಬಲ್ ಅಷ್ಟು ಪಬ್ಲಿಕ್ಸ್ದು ಇರುತ್ತೆ. ಆಬ್ಸಲ್ಯೂಟ್ಲಿ. ಇವಾಗ ಕೊನೆಗಿದ್ದು ನಾವು ಕನ್ಸ್ಯೂಮರ್ಸ್. ಇವಾಗ ನೀವು ಅಂಗಡಿಗೆ ಹೋಗ್ಬಿಟ್ಟು ಇವಾಗ ನನಗೆ ಬೇಳೆ ಬೇಕು ಅಥವಾ ಶೇಂಗಾ ಬೀಜ ಬೇಕು ಅಂದಾಗ ಅವರು ಬೇರೆದು ಯಾವುದಾದ್ರು ಕಲ್ಲು ಕೊಟ್ಟರು ಅಂತಂದ್ರೆ ನೀವು ಬಿಡ್ತೀರಾ? ಇಲ್ಲ ತಾನೆ. ಸೊ ಎಲ್ಲ ಅಧಿಕಾರ ಅದೇ ಇರೋದು ಪ್ರಜಾಪ್ರಭುತ್ವ ಅಂತೇಳ್ಬಿಟ್ಟು ತಿಳ್ಕೊಬೇಕಾಗಿರೋ ಅರಿವು ಏನಿದೆಯಲ್ಲ, ಅದು ಬಹಳ ಮುಖ್ಯ. ಪ್ರಜಾಪ್ರಭುತ್ವದಲ್ಲಿ ಅಥವಾ ಈ ಒಂದು ಸಂವಿಧಾನದ ಅಡಿಯಲ್ಲಿ ನನ್ನ ಹಕ್ಕು ಏನು, ನನ್ನ ಜವಾಬ್ದಾರಿ ಏನು, ನಾನು ಮಾಡಬೇಕಾಗಿರೋ ಕೆಲಸ ಏನು, ನಾನು ಎಲ್ಲಿ ನನ್ನ ಬದಲಾವಣೆಗಳು ನಾನು ಮಾಡಬೇಕು ಅನ್ನೋದನ್ನು ಅರಿವೇನಿದೆಯಲ್ಲ, ಅದು ಶುರು ಆಗಬೇಕಾಗಿರೋದು ನಮ್ಮಿಂದ. ರೂಲ್ಸ್ ಮಾಡೋದೆಲ್ಲ ಏನಾಗುತ್ತೆ, ಅದೇ ಅವರೆಲ್ಲದೂ ಮಾಡೋದು ಯಾವಾಗ, ನಮ್ಮನ್ನು ನೋಡಿಬಿಟ್ಟು ತಾನೇ ಅವ್ರು ಮಾಡೋದು. ಇವಾಗ ಯಾವುದೇ ಒಂದು ನೀವು ಹೇಳಿದ್ರು ರೂಪದರ್ಶಿಗಳಿಗೆ ಇಷ್ಟಕ್ಕೊಂದು ಹಣ ಕೊಡ್ತಿದ್ದಾರೆ ಒಂದು ಅಡ್ವರ್ಟೈಸ್ಗೆ ಅಂತಬಿಟ್ಟು, ಆ ಕಂಪ್ನಿ ಏನಕ್ಕೆ ಅವ್ರಿಗೆ ಕೊಡುತ್ತೆ? ಆ ಕಂಪ್ನಿದ ಪ್ರಾಡಕ್ಟ್ ನೀವು ಉಪಯೋಗಿಸ್ತಾ ಇದ್ದೀರಾ, ಆ ಹಣ ಅವ್ರಿಗೆ ಕೊಡ್ತಾ ಇದೆ, ಅವ್ರಿಗೇನು ಅವ್ರ ಪಾಕೆಟಿಂದ ಏನು ಕೊಡ್ತಾ ಇಲ್ಲ ಅಲ್ವೇ? ಸೊ ಎಲ್ಲೋ ಒಂದು ಕಡೆ ಇದು ಬರೋದೇ ಸಾಮಾನ್ಯ ಜನರಿಗೆ. ಅವಾಗ ಶಿಕ್ಷಣವೂ ಮುಖ್ಯ ಆಗುತ್ತೆ. ಬರೀ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಅಂದರೆ, ವೈದ್ಯಕೀಯ ಅಂತಂದರೆ ಮೆಡಿಕಲ್ ಆಗಿತ್ತು, ಬಟ್ ಆರೋಗ್ಯದ ಬಗ್ಗೆ ಆಗಲಿ ಅಥವಾ ನಿಮ್ಮ ಬಗ್ಗೆ ಕಾಳಜಿ ಇದ್ದಿದ್ದು ನಿಮಗೆ ಅರಿವಾಗಬೇಕಾಗಿರೋದು ಶಿಕ್ಷಣದ ಮೂಲಕ ಶುರು ಆಗಬೇಕು. ಸೊ ಶಿಕ್ಷಣ ಯಾವಾಗ ಶುರು ಆಗಬೇಕು? ಅದು ಆ್ಯಕ್ಚುಲಿ ಪ್ರಾಥಮಿಕ
ಹಂತದಿಂದನೇ ಶುರು ಆಗಬೇಕಾಗಿರೋದು. ನೀವು ಕಾಲೇಜಲ್ಲಿ ಬಂದುಬಿಟ್ಟು ಹೌದು ಕಾಲೇಜ್ ಮಕ್ಕಳಿಗೆ ಯಾಕೆ ಆರೋಗ್ಯ ಈಗಿಷ್ಟು ಹದಗೆಡ್ತಾ ಇದೆ ಅಂತ ಬಿಟ್ಟು ಅವಾಗ ಅವ್ರಿಗೆ ಎಲ್ಲಿ ಯಾವ ತಲೆಗೆ ಹೋಗುತ್ತೆ ಅವರಿಗೆ. ನಾವು ಶುರು ಮಾಡಬೇಕಾಗಿರೋದು ನಮ್ಮ ಮನೆಯಲ್ಲಿ, ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ, ಶಿಕ್ಷಕರ ಜೊತೆ, ಅದ್ರ ಜೊತೆಗೆ ಅಲ್ಲಿ ಸುತ್ತಮುತ್ತಲಿನ ಏನು ವೈದ್ಯಾಧಿಕಾರಿಗಳಾಗಿರ್ಬೋದು, ಆಡಳಿತಗಾರಿಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಸರ್ಕಾರ ಅಂತೇಳ್ಬಿಟ್ಟು ಏನೊಂದಿದೆಯಲ್ಲ, ಆ ಸರ್ಕಾರದ ಪ್ರತಿನಿಧಿಗಳದ್ದೆಲ್ಲರದ್ದು ಜವಾಬ್ದಾರಿ. ಅದ್ರ ಜೊತೆಗೆ ಇವಾಗ ನಾಯಕರು ಅಂತೇಳ್ಬಿಟ್ಟು ಬರ್ತಾರೆ, ಯುವ ನಾಯಕರು, ಸಮಾಜಕ ಚಿಂತಕರು, ಪ್ರಗತಿಪರ ಚಿಂತಕರು ಅಂತ. ಸಿ, ಆಲ್ ಆಫ್ ದಿಸ್ ಈಸ್ ವೆರಿ ಕ್ರಿಟಿಕಲ್ ಆ್ಯಂಡ್ ಕ್ರೂಷಿಯಲ್ ಫಾರ್ ಡೆವಲಪಿಂಗ್ ಆರ್ ಬಿಲ್ಡಿಂಗ್ ಅ ಗುಡ್ ಆ್ಯಂಡ್ ಹೆಲ್ತಿ ನೇಷನ್. ಇದು ಆದಾಗಲೇ ಆವಾಗ ನಮ್ಮ ದೇಶದ ಬಗ್ಗೆ ನಮಗೂ ಹೆಮ್ಮೆ ಆಗುತ್ತೆ. ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದೆ, ಆರೋಗ್ಯ ಇರುತ್ತೆ, ಪ್ರೊಡಕ್ಟಿವಿಟಿ ಇರುತ್ತೆ, ಕೆಲಸ ಮಾಡ್ತೀರಾ, ಖುಷಿ ಇರುತ್ತೆ. ಇಲ್ಲ ಅಂತಂದರೆ ನಾವು ಯಾವುದೇ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ಹೋದಾಗ ಅದಕ್ಕೆ ತಕ್ಕನಾದ ಹಾದಿ ಅಥವಾ ಪರಿಹಾರ ಸಿಗೋದಿಲ್ಲ. ಇಟ್ ಈಸ್ ನಾಟ್ ಈಸಿ. ಇವಾಗ ನಾವೆಲ್ಲ ಏನಾಗ್ಬಿಟ್ಟಿದ್ದೀವಿ, ಈ ಡ್ರೈವ್ ಥ್ರೂ ಮೆಂಟಾಲಿಟಿನಲ್ಲಿದ್ದೀವಿ. ಅಂದರೆ ಅಲ್ಲಿ ಡ್ರೈವ್ ಥ್ರೂ ಹೋದ ತಕ್ಷಣ ನನಗೆ ಬೇಕಾಗಿರುವ ಪದಾರ್ಥ ಅಥವಾ ಉತ್ತರಗಳು ರೆಡಿಯಾಗಿರಬೇಕು. ಆ ಉತ್ತರ ನಾನು ತೊಗೊಂಡ್ಬಿಟ್ಟು ಹೊರಗಡೆ ಹೋದ ತಕ್ಷಣ ನನಗೆ ಫುಲ್ಲು ಹುಷಾರಾಗಿರಬೇಕು, ನಾನು ರೆಡಿಯಾಗಿರಬೇಕು. ಆ ರೀತಿ ಅಲ್ಲ. ಆ ರೀತಿ ವ್ಯವಸ್ಥೆ ಇದ್ದಿದ್ದು ಹೆಚ್ಚು ದಿವಸ ನಿಲ್ಲೋದಿಲ್ಲ, ಸೀಮಿತ ಮಾತ್ರ ಅಂತ ಹೇಳ್ತೀರಾ ನೀವು? ಆ್ಯಬ್ಸಲ್ಯೂಟ್ಲಿ. ಈಗ ನೀವು ಕಡಲೆ ಬೀಜದ ಬಗ್ಗೆ ಹೇಳಿದ್ರಿ ಸರ್. ಕಡಲೆ ಬೀಜ ಹೇಗೆ ಅಂತ ಅಂದರೆ, ನಾವು ದಿನಸಿ ಏನಾದ್ರು ತರೋದಕ್ಕೂ ಅಂಗಡಿಗೆ, ಗ್ರಾಸರಿ ಇದರಲ್ಲಿ ಅಂಗಡಿನಲ್ಲಿ ಅಲ್ಲಿ ಓಪನ್ ಆಗಿಟ್ಟಿರ್ತಾರೆ ಸರ್. ಹೌದು, ನಮಗೆ ಗೊತ್ತಿರುತ್ತೆ ಅದು. ಎಂಥ ದೊಡ್ಡ ಮನುಷ್ಯನಾಗಿದ್ರು ಅಟ್ಲೀಸ್ಟ್ ಈ ಕ್ಯಾನ್ ನೇಮ್ ಇಟ್ ಅದನ್ನು. ಓ, ಇದಿದೇನೆ, ಇದು ಕಡಲೆ ಬೀಜ, ಇದು ತೊಗರಿಬೇಳೆ, ಇನ್ನೊಂದು ಹೇಳ್ತಾನೆ. ಬಟ್ ನಿಮ್ಮಲ್ಲಿ ಇದೆಯಲ್ಲ, ಅಂದರೆ ಮೆಡಿಕಲ್ ಡಾಕ್ಟರಲ್ಲಿ ನಮಗೆ ಗೊತ್ತಿರಲ್ಲ. ಅದು ಒಬ್ಬ ಸಾಮಾನ್ಯವನಿಗೆ ಅದು ಗೊತ್ತಿರಲ್ಲ. ನೀವು ಏನು ಕೊಡ್ತೀರಾ ಅದೇನೇ ನಮಗೆ ಅದು ಒಳ್ಳೆ ಇಂಪಾರ್ಟೆಂಟು. ನೋ, ಅದು ಒಳ್ಳೆ ಪ್ರಶ್ನೆ. ಆಯಿತು, ಒಪ್ಕೋತೀನಿ. ಇವಾಗ ನಿಮಗೆ ಗೊತ್ತಿಲ್ಲ ತಾನೆ. ಒಂದು ಸಲ ಅನುಭವ ಆದಮೇಲೆ ಮತ್ತೆ ಯಾಕೆ ಅದಕ್ಕೆ ಬೀಳ್ತೀವಿ? ಅಲ್ಲ, ಅದಕ್ಕೆ ಜನಗಳು ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನು ಉತ್ತರ ಇದೆ. ಹೌದು, ಇವಾಗ ಮೊದಲನೇ ಸಮಯದಲ್ಲಿದ್ದು ನಿಮಗೆ ಗೊತ್ತಾಗದೇ ಇರ್ಬೋದು ಇದು ಕೆಲಸ ಮಾಡ್ತಾರೆ. ಆದರೆ ಆ ರೀತಿಯಲ್ಲಿ ಇವಾಗ ಏನೋ ವೈದ್ಯರು ದೇವರ ಸಮಾನ ಅಂತ ಬಿಟ್ಟು ಹೇಳ್ತಾರೆ. ನಾವು ದೇವರು ಅಂತ ಬಿಟ್ಟು ಏನಲ್ಲ. ನಾವಿದ್ದು ಒಂದು ರೀತಿಯಲ್ಲಿ ಈ ವಿಜ್ಞಾನ ಆಗಲಿ, ಸಾಮಾನ್ಯ ಜ್ಞಾನ ಆಗಲಿ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ಕ್ಲಿನಿಕಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸಮಯದಲ್ಲೂ ನಾನು ಹೇಳೋದನ್ನೇ ಕರೆಕ್ಟು, ನಾನು ಹೇಳ್ತಿರೋದನ್ನು 100% ಸತ್ಯ, ಅದು ಸತ್ಯವಾದ ಮಾತಲ್ಲ. ಇವಾಗ ನಾನು ಏನೇ ಹೇಳಿದ್ರು ದಿನನಿತ್ಯ ನಾನು ಕಲಿತಾ ಇರ್ತೇನೆ, ರೈಟ್? ಸೊ ಸಾಮಾನ್ಯ ಜನರು ಅದೇ ರೀತಿಯಲ್ಲಿ ಏನು ಅಂತಂದರೆ, ಹೌದಪ್ಪ ಇವಾಗ ನನಗೆ ಈ ಒಂದು ಯಾವುದೋ ಒಂದು ಪದಾರ್ಥ ನಾನು ತೊಗೊಂಬಂದೆ, ಅದು ನನ್ನ ಅನಿಸಿಕೆಯ ಪ್ರಕಾರ ಇರಲಿಲ್ಲ, ಇನ್ನು ಮುಂದೆ ಯಾವತ್ತೂ ನಾನು ಅದನ್ನು ಸಪೋರ್ಟ್ ಮಾಡೋದಿಲ್ಲ. ಅದು ರಾಜಕೀಯ ವಲಯದಲ್ಲಿರಲಿ, ಅಧಿಕಾರಿ ವಲಯದಲ್ಲಿರಲಿ, ನೀವು ಅಥವಾ ಯಾವುದಾದ್ರೂ ಒಂದು ಪ್ರೊಫೆಷನಲ್ ವಲಯದಲ್ಲಿ ಆ ಒಂದು ಸಿದ್ಧಾಂತ ನಾವು ಇಟ್ಕೊಂಡ್ವಿ ಅಂತಂದರೆ ಡೆಫಿನೆಟ್ಟಾಗಿ ನಾವಿದ್ದು ಇನ್ನೊಬ್ರಿಗೂ ಇಂಡೈರೆಕ್ಟಾಗಿ ಪಾಠ ಕಲಿತು. ಕೆಲವೊಂದು ಮಿಸ್ಗೈಡ್ ಆಗುತ್ತೆ ಅಲ್ಲೂ. ಹೌದು. ಈಗ ನಾನು ಡಾಕ್ಟ್ರ್ ನಿಮ್ಮ ಹತ್ರ ಬಂದಿರ್ತೀನಿ, ಫಸ್ಟ್ ನೀವು ಯಾವುದೋ ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಅದು ನನಗೆ ವರ್ಕ್ ಆಗಲ್ಲ. ನಾನೇನು ಮಾಡ್ತೀನಿ, ನಾನು ಮತ್ತೆ ನಿಮ್ಮ ಹತ್ರ ಬರಲ್ಲ, ನಾನು ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತೀನಿ. ಆ ಡಾಕ್ಟ್ರ್ ಹೇಳ್ತೀನಿ, ಯಾರಪ್ಪ ಕೊಟ್ಟಿದ್ದನ್ನ ಈ ಸರಿಯಿಲ್ಲ ಕಣೆಯ. ಹೌದು, ಇದು ನೀವು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ನಿಮ್ಗೂ. ಇದನ್ನು ತೊಂದರೆನೇ. ಆಯ್ತಾ? ಇದು ಎಷ್ಟು ಡೇಂಜರು. ಈಗ ನಮ್ಗೆ ಎಲ್ಲಿ ಹೋಗಿರ್ತೀವಿ ಅವ್ರ ಹತ್ರನೇ ಹೋಗೋದು ಒಳ್ಳೇದ? ಸ್ಟಾರ್ಟಿಂಗ್ ಯಾವ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿರ್ತೀವಿ ಅವ್ರ ಹತ್ರನೇ ಹೋಗೋದು ಒಳ್ಳೇದ, ಅಥವಾ ನಮ್ಗೆ 2-3 ದಿನದಲ್ಲೇ ಏನೋ ರಿಸಲ್ಟ್ ಬಂದಿಲ್ಲ ಅಂದ್ಬಿಟ್ಟು ನಾನು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದ? ಇದು ಒಳ್ಳೆ ಪ್ರಶ್ನೆ, ಬಟ್ ಕಠಿಣವಾದ ಉತ್ತರ ಒಂದು ರೀತಿಯಲ್ಲಿ. ಅಂದರೆ ಎರಡೂ ಕಡೆಯ ಉತ್ತರಗಳು ನಿಮಗೆ ಕೊಡ್ತೀನಿ. ವೈದ್ಯರು ನಾನು ಹೇಳಿದ ಹಾಗೆ ಅವರು 100% 100% ಕರೆಕ್ಟು ಅಂತ ಬಿಟ್ಟಲ್ಲ. ಅವರು ಈಗ ಕಳೆದ 100 ರೋಗಿಗಳಿಗೆ ನಾನು ಇದನ್ನು ಪ್ರಯೋಗ ಮಾಡಿ ಅದರಲ್ಲಿ ನನಗೆ ಒಳ್ಳೆ ಉತ್ತರ ಸಿಕ್ಕಿದೆ. ಸೊ 100ನೇ ಒಂದು ರೋಗಿಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ, ಬಹುಶಃ ಅವ್ರಿಗೂ ಒಳ್ಳೆಯದು ಸಿಗ್ಬೋದು ಅನ್ನೋ ಒಂದು ಒಳ್ಳೆಯ ಮನೋಭಾವದಿಂದ ಅವರು ಕೊಡ್ತಾರೆ. ಎಲ್ಲ ಮಾತ್ರೆಗಳೂ ಎಲ್ಲ ವ್ಯಕ್ತಿಗಳಿಗೂ ಒಂದೇ ಥರ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲ. ಇವಾಗ ಇನ್ಫ್ಯಾಕ್ಟ್ ಅದು ಟೆಕ್ನಾಲಜಿ ಬಗ್ಗೆ ನಾನು ಇನ್ನೊಂದು ಸಂದರ್ಶನದಲ್ಲಿ ನಿಮ್ಮ ಹತ್ರ ಮಾಡ್ತೀನಿ. ಬಿಕಾಸ್ ಇವಾಗ ನಾವೆಲ್ಲ ಮೆಡಿಸಿನ್ಗಳಿಂದ ವಿ ಆರ್ ಗೋಯಿಂಗ್ ಫಾರ್ ಅ ಟಾರ್ಗೆಟೆಡ್ ಡೆಲಿವರಿ ಅಥವಾ
ಪ್ರಿಸಿಷನ್ ಡೆಲಿವರಿ ಮೆಡಿಸಿನ್ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ. ಒಬ್ಬ ವ್ಯಕ್ತಿದು ಅವರ ಜೆನೆಟಿಕ್ ಮೆಟಬಾಲಿಸಮ್ ಮೇಲೆ ಯಾವ ಔಷಧಿ ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋ ಇನ್ನೂ ಹೆಚ್ಚಿನ ತಂತ್ರಜ್ಞಾನ ಬರ್ತಾ ಇದೆ. ಅಲ್ಲಿಯವರೆಗೆ ಏನಾಗುತ್ತೆ, ಇವಾಗ ಯಾವುದೇ ಒಂದು ಮಾತ್ರೆ ಒಬ್ಬರ ಹತ್ರ ನಾವು ಉಪಯೋಗಿಸಿದಾಗಿದ್ದು ಕೆಲಸ ಮಾಡದೇ ಇರ್ಬೋದು. ಬಟ್ ಆವಾಗ ನನ್ನ ಕರ್ತವ್ಯ, ವೈದ್ಯನಾಗಿ ನನ್ನ ಕರ್ತವ್ಯ ಏನಿದೆ, ನಾನು ಅದನ್ನು ಓಪನ್ ಆಗಿ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಹೌದು, ಇದು ಪ್ರಯತ್ನ ಪಟ್ಟೆ, ಇದಾಗಲಿಲ್ಲ, ಬಟ್ ಇವಾಗ ಮಾಡೋಣ. ಈ ರೋಗಿ ಮತ್ತು ವೈದ್ಯರ ಸಂಬಂಧ ಏನಿದೆಯಲ್ಲ, ಇದು ನಂಬಿಕೆ ಮೇಲೆ ಅಷ್ಟೇ, ಮಾತ್ರೆಗಳ ಮೇಲೆಲ್ಲ. ಯಾವಾಗ ಇನ್ನೊಂದು ಕಡೆ ನೀವು ಹೋದಾಗ ಅವಾಗೇನಾಗುತ್ತೆ, ಆ ವೈದ್ಯರಿದ್ದು ಕಂಪ್ಲೀಟಾಗಿ ಹಿಸ್ಟ್ರಿ ತಗೊಳ್ಳಿಲ್ಲ, ಮೇಲ್ನೋಟಕ್ಕಷ್ಟೇ ಅದನ್ನು ತಿದ್ದಿದ್ರು ಅಂತಂದರೆ ಅವಾಗ ನಿಮಗೆ ಹಾನಿ ಆಗುತ್ತೆ ಹೊರತು ನಿಮಗೆ ಲಾಭ ಆಗೋದಿಲ್ಲ. ಸೊ ಇದು ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಅಂತ ನಾನು ಜಸ್ಟ್ ಕೇಳ್ತಾ ಇರೋದು. ಐ ವಿಲ್ ಜಸ್ಟ್ ಕನೆಕ್ಟ್ ಇಟ್ ಟು ದಟ್. ಇದೂ ಚಾನ್ಸಸ್ ಇರಬಹುದಾ ಅಂದ್ರೆ, ಮೆಡಿಷನ್ ಬೇರೆ ಬೇರೆ ಡಿಫ್ರೆಂಟ್ ಮೆಡಿಷನ್ ತೊಗೊಂತೀವಿ, ಅದು ಎಂಡ್ ಆಫ್ ದಿ ಡೇ ನಮ್ಮ ಹಾರ್ಟ್ಗೆ ಏನಾದರೂ ಇಶ್ಯೂ ಆಗುತ್ತಾ? ಇವಾಗ ಹಾರ್ಟ್ ಅಟ್ಯಾಕ್ ಇದ್ದಿದ್ದು ನಾನು ಜನರಿಗೆ ಇಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾರ್ಟ್ ಅಟ್ಯಾಕ್ ಇದ್ದಿದ್ದು ಹೃದಯದ ರಕ್ತನಾಳ ಹೆಪ್ಪುಗಟ್ಟೋದಾಗ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದು ಹಾಗೇನೇ ಇರಲಿ. ಆದರೆ ಅಂಗಾಂಗಗಳಿಗೆ ತೊಂದರೆ ಆಗೋದಾಗಲಿ, ಅಂಗಾಂಗಗಳ ವೈಫಲ್ಯಗಳ ತೊಂದರೆ ಏನಾದರೂ ಆಗುತ್ತಾ, ಮಾತ್ರೆಗಳಿಂದ ಬೇರೆ ರೀತಿಯ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ಅಂದಾಗ ಹೌದು. ಇವಾಗ ಯಾವುದೇ ಮಾತ್ರೆ ಮುಂಚೆ ಹೇಳಿದಾಗೆ ಎಲ್ಲ ಮಾತ್ರೆಗಳದ್ದು ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಬಿಟ್ಟು ಹೇಳ್ತೀವಿ, ಸೈಡ್ ಎಫೆಕ್ಟ್ಸ್ ಅಂತ ಬಿಟ್ಟು ಹೇಳ್ತೀವಿ. ಕೆಲವು ಒಪ್ಪಿಕೊಳ್ಳುವಂತಹ ನೆಗೆಟಿವ್ ಎಫೆಕ್ಟ್ಸೂ ಇರುತ್ತೆ ದೇಹದಲ್ಲಿ, ಕೆಲವು ಇದ್ದಿದ್ದು ಇದು ಒಪ್ಕೊಳ್ಳೋದೇ ಇಲ್ಲ ನಾನು, ಹಾಗಾಗಿ ಈ ಮಾತ್ರೆ ನಾನು ಬದಲಾವಣೆ ಮಾಡಬೇಕು ಅನ್ನುವ ಒಂದು ಸಂದರ್ಭನೂ ಇದ್ದೇ ಇರುತ್ತೆ. ಸೊ ಎಲ್ಲ ಔಷಧಿಗಳಲ್ಲೂ ಬೋತ್ ಪಾಸಿಟಿವ್ ನೆಗೆಟಿವ್ ಇದ್ದಾಗ ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡೋದು ಕರ್ತವ್ಯನೂ ವೈದ್ಯರದು ಮತ್ತು ರೋಗಿಗಳು ಇಬ್ಬರದು ಜವಾಬ್ದಾರಿ ಇದೆ. ಅವ್ರೂ ವಾಪಸ್ ಬಂದುಬಿಟ್ಟು ಫಾಲೋ ಅಪ್ ಮಾಡಲೇಬೇಕು. ಹೌದು. ಬಟ್ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಇದ್ದಿದ್ದು, ಇವಾಗ ವೈದ್ಯರಿದ್ದಿದ್ದು ಇಲ್ಲ ನನ್ನ ಬಳಿ ಜಾಸ್ತಿ ಜನ ಬರಬೇಕು, ನನಗೆ ಜಾಸ್ತಿ ಜನ ತೋರಿಸ್ಕೋಬೇಕು, ಅದರಿಂದ ನನಗೆ ಲಾಭ ಅಂದಾಗ ಬಹಳಷ್ಟು ಸಮಯ ಏನಾಗುತ್ತೆ, ನಾವು ನಾನು ನೋಡೋದೇನು ಅಂತಂದರೆ ವಿ ಎಂಡ್ ಅಪ್ ಕಟಿಂಗ್ ದ ಕಾರ್ನರ್ಸ್, ಅಥವಾ ವಿ ಎಂಡ್ ಅಪ್ ಪುಟಿಂಗ್ ಮಲ್ಟಿಪಲ್ ಮೆಡಿಸಿನ್ಸ್. ಭಾಳಷ್ಟು ಮೆಡಿಸಿನ್ ಹಾಕ್ಬಿಡ್ತೀವಿ, ಎಲ್ಲ ಯಾವುದಾದ್ರೂ ಒಂದು ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ. ಸೊ ಅವಾಗ ಏನಾಗುತ್ತೆ, ರೋಗಿಗಳಿಗೆ ಹೌದಪ್ಪ ಕೆಲಸ ಮಾಡ್ತು, ಬಹುಶಃ ಇವರು ಕರೆಕ್ಟು ಅಂತಬಿಟ್ಟು. ಅದೂ ಒಂದು ಕಡೆ ಇದ್ದಿದ್ದು ನಾಟ್ ದ ರೈಟ್ ಥಿಂಗ್. ಪಾಲಿಫಾರ್ಮಸಿ ಅಂತ ಬಿಟ್ಟು ಹೇಳ್ತೀವಿ, ಅದೂ ಇಟ್ ಇಸ್ ನಾಟ್ ದ ರೈಟ್ ಥಿಂಗ್. ಬಟ್ ಹಾಗಂತೆ ಬಿಟ್ಟು ಇವಾಗ ರೋಗಿಗಳೂ ಅಷ್ಟೇ, ಇಲ್ಲ ನಾನು ನಂಬಿಕೆ ಬಿಟ್ಟು ಒಂದು 10 ಜನ ವೈದ್ಯರ ಹತ್ರ ಕೇಳ್ಕೊಂಬರ್ತೀನಿ ಅಂತ ಬಿಡಲ್ಲ, ದ್ಯಾಟ್ ಈಸ್ ಆಲ್ಸೋ ನಾಟ್ ರೈಟ್. ಕರೆಕ್ಟ್. ಸೊ ಬೋತ್ ಆರ್ ರೈಟ್. ಸೊ ಇದನ್ನು ಸರಿಪಡಿಸೋದು ಯಾವುದು? ದಿಸ್ ಪಾಡ್ಕಾಸ್ಟ್ ಪ್ರೆಸೆಂಟೆಡ್ ಬೈ ಸ್ಟುಡಿಯೋ 28 and ಮಾನ್ಸಿ ಶಿವಕುಮಾರ್. This podcast presented by Studio 28 and ಮಾನ್ಸಿ ಶಿವಕುಮಾರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.